ಇನ್ನು ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಕೈ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿ ಅಭ್ಯರ್ಥಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಮೂವರು, ಓರ್ವ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿರೋದು. ಇನ್ನು ಅವಿರೋಧ ಆಯ್ಕೆ ಬಗ್ಗೆ ವಿಧಾನಸಭೆ ಕಾರ್ಯದರ್ಶಿ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಘೋಷಣೆಯನ್ನು ಮಾಡಿದ್ದಾರೆ. ಮತದಾನವಿಲ್ಲದೆ ರಾಜ್ಯಸಭೆಗೆ 4 ಅಭ್ಯರ್ಥಿಗಳ ಅವಿರೋಧ ಆಯ್ಕೆಯಾಗಿರೋದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಮತ್ತು ನಾರಾಯಣ್ ಕೊರಗಪ್ಪ ಅವರ ಅಧಿಕಾರಾವಧಿ ಮುಕ್ತಾಯಗೊಂಡಿತ್ತು. ಅದೇ ಹಿನ್ನೆಲೆಯಲ್ಲಿ ಜೂನ್ 18 ಚುನಾವಣೆ ಕೂಡ ನಿಗದಿಯಾಗಿತ್ತು. ಬಟ್ ನಿಗದಿತ 4 ಸ್ಥಾನಗಳಿಗೆ ಕೇವಲ ಇವರ 4 ನಾಮಪತ್ರಗಳು ಮಾತ್ರ ಕ್ರಮಬದ್ಧವಾಗಿದ್ವು. ಇನ್ನೊಬ್ಬ ಪಕ್ಷೇತರ ಅಭ್ಯರ್ಥಿಗೂ ಕೂಡ ಕೊಟ್ಟಿದ್ರು, ಬಟ್ ಅವರ ನಾಮಪತ್ರ ತಿರಸ್ಕೃತಗೊಂಡಿತ್ತು. ಕಣದಲ್ಲಿ ಯಾವುದೇ ಸ್ಪರ್ಧೆ ಇಲ್ಲದರಿಂದ 4 ನಾಯಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೊಂದಿರುವ ಸಂಖ್ಯಾಬಲದ ಆಧಾರದ ಮೇಲೆ ಅವರ 3 ಅಭ್ಯರ್ಥಿಗಳು ಮತ್ತು ಬಿಜೆಪಿ ತನ್ನ ಸಂಖ್ಯಾಬಲದ ಮೇರೆಗೆ ಒಬ್ಬ ಅಭ್ಯರ್ಥಿಯನ್ನ ಸುಲಭವಾಗಿ ಗೆಲ್ಲಿಸಿಕೊಂಡಿದೆ. ಯಾರ್ಯಾರು ಅಂತ ನೋಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಆಮೇಲೆ ಪವನ್ ಖೇರಾ, ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರದ ವಿಭಾಗದ ಮುಖ್ಯಸ್ಥರು. ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ನ ಹಿರಿಯ ಮುಖಂಡರು. ಇನ್ನು ಬಿಜೆಪಿ ಕೂಡ ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜು ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಇವರು 4 ಕೂಡ ಅವಿರೋಧವಾಗಿ. ಇವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಇರುವಂಥ ನಮ್ಮ ರಾಜ್ಯದ ಹಿರಿಯ ನಾಯಕರಂತ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ, ಹಾಗೆ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಯುತ ವಿಜೇಂದ್ರ ಅವರಿಗೆ, ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಅಶೋಕ್ ಅವರಿಗೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ಹಾಗೂ ನಮ್ಮ ಪಕ್ಷದಲ್ಲಿ ಸಚೇತಕರಾದಂಥ ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಅವರಿಗೆ, ಶ್ರೀ ರವಿಕುಮಾರ್ ಅವರಿಗೆ, ಶ್ರೀ ವಿರೂಪಾಕ್ಷಪ್ಪನವರಿಗೆ, ಹಾಗೂ ಈ ಒಂದು ವಿಶೇಷವಾದ ಸಂದರ್ಭಕ್ಕೆ ಕಾರಣರಾದಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಿಮ್ಮ ಮೂಲಕ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮನ್ನ ಕೋರ್ ಕಮಿಟಿ ಅವರು ರೆಫರೇ ಮಾಡಲಿಲ್ಲ, ನೀವು ಧನ್ಯವಾದ ಕೋರ್ ಕಮಿಟಿ ಸಲ್ಲಿಸ್ತೀರಾ. ಈಗ ನಿಮ್ಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ ಕಾರಣಕ್ಕೋಸ್ಕರ OBCಯಿಂದ ಬಿಜೆಪಿ ಟಿಕೆಟ್ ಕೊಟ್ಟಿರುವಂತದ್ದು ಆಶ್ಚರ್ಯ. ನಾನು ವೈಯಕ್ತಿಕವಾಗಿ ಕೋರ್ ಕಮಿಟಿ ಸದಸ್ಯರೆಲ್ಲರನ್ನೂ ಭೇಟಿ ಮಾಡಿದ್ದೆ, ಅವ್ರಿಗೆ ನನ್ನ ಮನವಿಯನ್ನು ಸಲ್ಲಿಸಿದ್ದೆ. ಹಿಂದೆ ಕೂಡ ನಾನು ಮನವಿಯನ್ನು ಸಲ್ಲಿಸಿದ್ದೆ. ಹಿಂದಿನ ಮನವಿ ಈಗ ಫಲಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬಾ ವರ್ಷಗಳ ನಂತರ ನಿಮಗೆ ಅವಕಾಶವನ್ನು ಪಾರ್ಟಿ ಮಾಡಿಕೊಟ್ಟಿದೆ. ಈ ಹಿಂದೆ ಯಾವುದೇ ರಾಜ್ಯಸಭಾ ಸದಸ್ಯರು ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತಾಡಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ಕೊರತೆಯನ್ನು ಆಸ್ ಎ ಬಿಜೆಪಿ ಲೀಡರ್, ಬಿಜೆಪಿ ರಾಜ್ಯಪಾಲರಾಗಿ ಇವಾಗ ಕರ್ತವ್ಯ ನಿಭಾಯಿಸಲಿಕ್ಕೆ ಎಷ್ಟು ಆಗ್ತಿದ್ದೀರಿ ಸರ್? ಕರ್ನಾಟಕ ಯಾವ ರಾಜ್ಯಸಭಾ ಸದಸ್ಯರು ಕೂಡ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ರೀತಿಯ ಒಂದು ರೆಪ್ರೆಸೆಂಟೇಷನ್ನ ರಾಜ್ಯಸಭೆಯಲ್ಲಿ ನಾನು ಕರ್ತವ್ಯನ ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಕರ್ನಾಟಕದ ವಿಷಯಗಳನ್ನು ಎತ್ತೀರಿ? ಖಂಡಿತ ಖಂಡಿತ ಖಂಡಿತ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಕಳೆದ ಅನೇಕ ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡ್ತಾ ಇದ್ದೀನಿ.